ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಬಂದು ನನ್ನ ಫ್ಯಾಮಿಲಿ ಜೊತೆ ವಯನಾಡ್ ಟ್ರಿಪ್ಗೆ ಹೋಗ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಕಾರಲ್ಲಿ ಹೋಗ್ತಾಯಿದ್ದೀನಿ. ತುಂಬ ಲಾಂಗ್ ಜರ್ನಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಕಾರಲ್ಲಿ. ಆ್ಯಂಡ್ ವಯನಾಡ್ಗೂ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ಪ್ರತಿಯೊಂದು ವಯನಾಡಲ್ಲಿ ಏನೇನು ಮಾಡ್ತೀವಿ, ಯಾವ ಪ್ಲೇಸ್ ನೋಡ್ತೀವಿ, ಪ್ರತಿಯೊಂದು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಕಾರ್ಗೆ ಪೂಜೆ ಮಾಡಿ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಯಿತು. ಈಗ ಟೈಮ್ ಬಂದು 4 AM. ಮಾರ್ನಿಂಗ್ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮೈಸೂರು ಅರಮನೆನ ನೋಡೋದೇ ಒಂಥರ ಚೆಂದ. ಸೊ ವಯನಾಡ್ಗೆ ಎಂಟ್ರಿ ಆಗಬೇಕಂದ್ರೆ ಬಂಡೀಪುರ ಫಾರೆಸ್ಟಿಂದ ಪಾಸ್ ಆಗಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ಫಾರೆಸ್ಟ್ ಎಂಟ್ರಿ. ನೋಡೋಣ ಯಾವ ಪ್ರಾಣಿ ಕಾಣಿಸುತ್ತೆ ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದಂತೂ. ಸೊ ಲೆಟ್ಸ್ ಕಂಟಿನ್ಯೂ ಅವರ್ ಜರ್ನಿ. ಅಲ್ಲಿ ಎಲ್ಲೋಡು ಎಷ್ಟೊಂದು ಆನೆ ಐತಿ. ಈ ಕಡೆ ಮ್ಯಾನ್ಷನ್ ಕಡೆ ಅಲ್ಲಿ ಸೊ ಗಾಯ್ಸ್, ಫೈನಲಿ ವಯನಾಡ್ಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಫಸ್ಟು ನಾವು ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಅಲ್ಲಿ ನಾವು ತೊಗೊಂಡಿದ್ದು ಕೇರಳ ಸ್ಪೆಷಲ್ ಪುಟ್ಟು, ಪೂರಿ, ಆಮೇಲೆ ಪರೋಟ ತೊಗೊಂಡ್ವಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನಾವು ಬಂದಿದ್ದು ಹೋಟೆಲ್ ನೇಮ್ ಬಂದು ಜುಬ್ಲಿ ರೆಸ್ಟೋರೆಂಟ್ ಅಂತ. ಟೇಸ್ಟ್ ವಾಸ್ ಡೀಸೆಂಟ್. ಆ್ಯಂಡ್ ತಿಂಡಿ ಮುಗಿಸ್ಕೊಂಡು ಯಾವ ಪ್ಲೇಸ್ಗೆ ಫಸ್ಟ್ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ತಿಂಡಿ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ನಾವಿವತ್ತು ಫಸ್ಟ್ ಬಂದಿರೋದು ಪ್ಲೇಸು ಹೆಡಕಲ್ ಕೇವ್ಸ್ಗೆ. ಸೊ ನಿಮ್ಮ ಮಮ್ಮಿ ನೀನು ಕರ್ಕೋವ. ಗಾಯ್ಸ್, ಒಂದು ಒಳ್ಳೆ ಮಾರ್ನಿಂಗ್ ಕಾರ್ಡಿಯೋ ಆಯಿತು. ಬಿಕಾಸ್ ತುಂಬಾ ದೂರ ಇದೆ ನಡೆಯೋದು. ಹೆವಿ ಬಿಸಿಲಿದೆ ವಯನಾಡ್ ಅಂತ ಇವತ್ತು. ಸೊ ನೋಡಿ, ನಾವು ಹೋಗ್ತಾನೇ ಇದ್ದೀವಿ. ನಾನು ಮಾಡ್ತಾ ಇದ್ದೀನವ. ಫೈನಲಿ ರೀಚ್ಡ್ ಗೈಸ್.
ಆ್ಯಂಡ್ ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು ಆ್ಯಂಡ್ ವರ್ತ್ ಆಲ್ಸೋ ಬಿಕಾಸ್ ಅಷ್ಟು ಕಷ್ಟಪಟ್ಟು ಹತ್ತಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡ್ದಂಗೆ ಆಯಿತು. ಮೇಲಿಂದ ನೋಡೋಕ್ಕೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿತ್ತು ವ್ಯೂ ಅಂತೂ. ಶಾಬಾಷ್, ಸುಮ್ಮನೆ ಹೇಳಿ. ಸೊ ಇವಾಗ ಎಡಕಲ್ ಕೇಸ್ ಫೈನಲಿ ಮುಗೀತು, ಹೋಗ್ಬಿಟ್ಟು ಬಂದ್ವಿ. ಈಗ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಪ್ಲೇಸ್ ಹೆಂಗಿದೆ, ಹೆವಿ ನಡಿಬೇಕು. ನಾವು ಹಂಗೆ ಏನದು ಪ್ಲೇಸ್ ಹೆಂಗಿದೆ. ಇನ್ನು ಎಡಕಲ್ ಕೇವ್ಸೇ ಮುಗ್ದಿಲ್ಲ, ಇನ್ನು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ನಡಿಬೇಕು, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ವಾಟರ್ ಬಾಟಲ್ ಅಂತೂ ಕ್ಯಾರಿ ಮಾಡ್ಕೊಳ್ಳಿ. ನೆಕ್ಸ್ಟು ಲೊಕೇಶನ್ಗೆ ನಾವು ಬಂದಿರೋದು ನೆಕ್ಸ್ಟ್ ಪ್ಲೇಸ್ಗೆ, ಕಾಜಾಪುರ್ ಡ್ಯಾಮ್. ಸೊ ನೀವು ನೋಡ್ತಿರ್ಬೋದು, ಎಂಟ್ರಿ ಫೀಸ್ ತೊಗೋಬೇಕು. ಲೈಕ್ ಅಡಲ್ಟ್ಸ್ಗೆ 30 ರುಪೀಸ್ ಆ್ಯಂಡ್ ಚಿಲ್ಡ್ರನ್ಸ್ಗೆ 10 ರುಪೀಸ್. ತುಂಬ ಅಫೋರ್ಡಬಲ್ ಇದೆ. ಆ್ಯಂಡ್ ನೀವು ಇಲ್ಲಿ ಕೇರಳಕ್ಕೆ ಬಂದಾಗ ಪ್ಲೀಸ್ ಕ್ಯಾಶ್ ಕ್ಯಾರಿ ಮಾಡಿ, ಬಿಕಾಸ್ ದೇ ಅಕ್ಸೆಪ್ಟ್ ಕ್ಯಾಶ್. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ಗೆಲ್ಲ ಸಪ್ರೇಟ್ ಚಾರ್ಜ್ ಪೇ ಮಾಡಿಬಿಟ್ಟು ಆಡಬೇಕು. ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ್ಯಂಡ್ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನೋಡಿ ಡ್ಯಾಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಕಸ ಕೊಡಿ ನೋಡಿ, ಇದೇ ಡ್ಯಾಮ್. ಜಾಸ್ತಿ ನೀರು ಇಲ್ಲ ಮೋಸ್ಟ್ಲಿ, ನೋಡೋಣ. ಬಟ್ ಇಲ್ಲಿ ವೆದರ್ ಚೆನ್ನಾಗಿದೆ, ಫುಲ್ ಕೂಲ್ ಆಗಿದೆ ವೆದರ್. ಹತ್ರ ಹೋಗಿ ತೋರಿಸ್ತೀನಿ ಡ್ಯಾಮ್ನ. ನೀರು ಬಂದಾಗ ಇಲ್ಲಿವರೆಗೂ ಬರುತ್ತೆ. ನಾವೀಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿರೋದು ಪುಕ್ಕೋಡಿ ಲೇಕ್ಗೆ. ಸೊ ವ್ಯೂನಾಗಿದೆ, ಮಳೆ ಬರೋಂಗಿದೆ ಇವತ್ತು ವಯನಾಡಲ್ಲಿ. ಸೊ ಹೋಗ್ತಾ ಇದ್ದೀವಿ ನಡ್ಕೊಂಡು.
ಒಂದು ಫೋನ್ ಕೊಡಿ ನೋಡಿ ನಮ್ಮ ಕೈಲಿ ಏನು ಸರ್ಕಸ್ ಮಾಡ್ತೇವೆ ಅದು ನೋಡಿ ದೊಡ್ಡ ಅಣ್ಣ ಯಾಕ ನಾವು ಹೋಯ್ತಾನೆ ಇಲ್ಲ ಅಲ್ಕೈತೆ ಹೋಯ್ತಾನೆ ಮೋಟ್ರ್ ಬೋಟ್ರ್ ಇರುತ್ತಲ್ಲ ಆ ರೇಂಜಲ್ಲಿ ಹೋಗ್ತಾ ಇದ್ದು ಇಷ್ಟೇ ಹೋಗೋದಿದ್ದು ಒಬ್ರದ್ದು ಫೋನ್ ಕೊಡ್ರಿ ಇದೊಂದು ಫೋಟೋ. ಸೊ ನಾವು ಇವಾಗ ಜಸ್ಟ್ ಸ್ಟೇಗೆ ಬಂದ್ವಿ. ಮುಂಚೆನೇ ಬುಕ್ ಮಾಡಿದ್ವಿ, ಪ್ರೀ ಬುಕ್ಕಿಂಗ್ ಇತ್ತು. ಸೊ ನಮ್ಗೆ 2 ರೂಮ್ ಕೊಟ್ಟಿದ್ದಾರೆ. ಅಲ್ಲೊಂದು ರೂಮ್ ಇದೆ ಆ್ಯಂಡ್ ಇಲ್ಲೊಂದು ರೂಮ್ ಇದೆ. ಸೊ ಇದನ್ನು ಇವಾಗ ರೂಮ್ ಟೂರ್ ಮಾಡ್ತೀನಿ. ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಬಟ್ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಾಯಿಲ್ಲ. ಬೆಳಗ್ಗೆ ತೋರಿಸ್ತೀನಿ ವ್ಯೂ. ಸೊ ಈ ರೂಮ್ ಟೂರ್ನ ಇವಾಗ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದು ಎಂಟ್ರೆನ್ಸ್. ಟಿ ವಿ ಇದೆ ಆ್ಯಂಡ್ ಇಲ್ಲಿ ಫ್ರಿಜ್ ಇದೆ. ಸೊ ಇಲ್ಲಿ 2 ಮೆಂಬರ್ಸ್ ಇರೋ ಅಂಥ ಜಾಗ. ವಾಶ್ರೂಮ್, ಮಿರರ್ ಆ ಕಡೆ. ಸೊ ಇಲ್ಲಿ ಬಾಲ್ಕನಿ ಇದೆ. ಸಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಇಬ್ಬರು ಇರ್ತೀವಿ ಈ ರೂಮಲ್ಲಿ ಆ್ಯಂಡ್ ಇನ್ನೊಂದು 3 ಜನ ಇನ್ನೊಂದು ಕಾಟೇಜ್ ಇದೆ ಅಲ್ಲಿರ್ತೀವಿ. ಆ ಕಾಟೇಜ್ದು ರೂಮ್ ಟೂರ್ ನಾನು ನಿಮಗೆ ಮಾಡ್ತೀನಿ. ಸೊ ನೆಕ್ಸ್ಟ್ ಡೇ ಅಂದರೆ ನಾಳೆ ಯಾವ್ಯಾವ ಪ್ಲೇಸಸ್ಗಳು ಹೋಗ್ತೀನಿ ಅಂತ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.